हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಕೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। 25 ಸೆಪ್ಟೆಂಬರ್ 1883 ಭಾದ್ರಪದ ಕೃಷ್ಣ ದಶಮಿ ಬುಧವಾರ. ಮಾಸ್ಟರ್ ಮಾಶಿಯ ಬರಿತಾ ಇದ್ದಾನೆ, ಭಾನುವಾರ ರಜಾ ದಿನವಾದ್ರಿಂದ ಭಕ್ತರಲ್ಲಿ ಅನೇಕರು ಬಂದೇ ಬರ್ತಾರೆ ಅಂದು. ಇಂದು ಕೆಲಸ ಕಾರ್ಯ ಇರೋದ್ರಿಂದ ಎಲ್ಲೋ ಕೆಲವರು ಮಾತ್ರ ಬಂದಿದ್ದಾರೆ. ರಾಖಾಲ ಲಾಟು ತಮ್ಮ ಸಮಯದ ಬಹುಭಾಗವನ್ನು ದಕ್ಷಿಣೇಶ್ವರದಲ್ಲೇ ಕಳೀತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಅಪರಾಹ್ನದಲ್ಲಿ ಬಂದು ನೋಡ್ತಾನೆ, ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಮಾತುಕತೆ ನರೇಂದ್ರನ ಸಂಬಂಧವಾಗಿ ಆರಂಭವಾಯಿತು. ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಹೇಳ್ತಾರೆ, ಇತ್ತೀಚೆಗೆ ನರೇಂದ್ರ ನಿನಗೆ ಸಿಕ್ಕಿದ್ದೇನೋ ಅಂತ ಹೇಳ್ತಾ ನಗ್ತಾ ಹೇಳ್ತಾರೆ. ಆತ ನನಗೆ ಹೇಳ್ದ, ನನ್ನನ್ನು ತೋರಿಸಿ ಹೇಳ್ದ, ಇವರು ಇನ್ನೂ ಕಾಳಿ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ನಿಜವಾದ ಜ್ಞಾನೋದಯವಾಯಿತು ಅಂತಂದ್ರೆ ಮತ್ತೆ ಇವರು ಅಲ್ಲಿಗೆ ಹೋಗೋದಿಲ್ಲ ಅಂತ. ಆತ ಆಗಾಗ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅವರ ಮನೆಯವರು ಆತನ ಮೇಲೆ ಬಹಳವಾಗಿ ಸಿಟ್ಟುಕೊಂಡಿದ್ದಾರೆ. ಅಂದು ಇಲ್ಲಿಗೆ ಒಂದು ಗಾಡಿ ಮಾಡಿಕೊಂಡು ಬಂದ ನರೇಂದ್ರ. ಸುರೇಂದ್ರ ಅದರ ಬಾಡಿಗೆ ಕೊಟ್ಟ. ಅದಕ್ಕಾಗಿ ನರೇಂದ್ರನ ಸೋದರತ್ತೆ ಆ ಸುರೇಂದ್ರನ ಮನೆಗೆ ಹೋಗಿ ಒಂದು ದೊಡ್ಡ ಗೊಂದಲವನ್ನೇ ಎಬ್ಬಿಸಿ ಬಂದು ಬಿಟ್ಲು. ನರೇಂದ್ರ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದದ್ದು ಅವರ ಬಂಧು ಬಳಗ ಯಾರಿಗೂ ಕೂಡ, ತಾಯಿ ಆದಿಯಾಗಿ ಯಾರಿಗೂ ಕೂಡ ಇಷ್ಟವಿಲ್ಲ. ಈ ಸ್ಥಿತಿ ಅಂದು ಇದ್ದದ್ದೇ. ಆ ಹುಚ್ಚಿನ ಹತ್ರಕ್ಕೆ ಯಾತಕ್ಕೆ ಹೋಗ್ತೀರಿ ಅಂತ ಶ್ರೀರಾಮಕೃಷ್ಣರನ್ನ ಅಳಿಸಿ ಅವರ ಬಳಿಗೆ ಹೋಗದಂತೆ ಮಾಡ್ತಾ ಇದ್ದಂತಹ ಕಾಲ ಅಂದೇ ಪ್ರಾರಂಭವಾಗಿತ್ತು. ಇಂದು ರಾಮಕೃಷ್ಣ ಆಶ್ರಮಕ್ಕೆ ಯಾಕೆ ಹೋಗ್ತೀರಿ ನೀವು, ಹೋಗಬೇಡಿ ಇರ್ಲಿಗಲ್ಲ ಅಂತ ಬಗೆ ಬಗೆಯಾಗಿ ಮಾತಾಡ್ತಕ್ಕಂತಹ ಎಲ್ರಿಗೂ ಅಲ್ಲ ಇದೆಲ್ಲ. ಯಾರು ಸ್ವತಂತ್ರರೋ ಅವ್ರ ವಿಷಯ ಬೇರೆ, ಯಾರು ಮನೆ ಮಂದಿ ಎಲ್ಲರೂ ಬರ್ತಾರೋ ಅವ್ರ ವಿಷಯ ಬೇರೆ. ಆದರೆ ಯಾರ ಮನೆಯಲ್ಲಿ ತಂದೆ ತಾಯಿಗಳಿಗೆ ಅಥವಾ ಇತರ ಬಂಧು ಬಳಗದವರಿಗೆ ಇಷ್ಟ ಇಲ್ಲ, ಅದು ಒಬ್ಬ ಅಥವಾ ಇಬ್ರು ಹುಡುಗರಿಗೆ ಇಷ್ಟ ಇರುತ್ತೆ ಅಂತನೋ ಪರಿಸ್ಥಿತಿಯಲ್ಲಿ ಈ ಪ್ರತಿಬಂಧಕಾದಿಗಳೆಲ್ಲ ಬರೋದು ಅತ್ಯಂತ ಸ್ವಾಭಾವಿಕವಾಗಿ ಬಿಡುತ್ತೆ. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಬರೀತಾನೆ, ಪರಮಹಂಸರು ನರೇಂದ್ರನ ಸಂಬಂಧವಾಗಿ ಮಾತುಕತೆ ಆಡ್ತಾ ತಮ್ಮ ಮಂಚದಿಂದ ಎದ್ದು ಈಶಾನ್ಯ ವರಾಂಡಕ್ಕೆ ಹೋಗಿ ನಿಂತುಕೊಂಡಿದ್ದಾರೆ. ಅಲ್ಲಿ ಹಾಜರ, ಕಿಶೋರಿ, ರಾಖಾಲ ಇವರೇ ಮೊದಲಾದರೂ ಭಕ್ತರು ಕುಳಿತಿದ್ದಾರೆ. ಶ್ರೀರಾಮಕೃಷ್ಣ ಈಗ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ಏನು ಇವತ್ತು ಇಲ್ಲಿಗೆ ಬಂದ್ಬಿಟ್ಟಿಯಲ್ಲ, ಸ್ಕೂಲ್ ಇಲ್ವೇ? ಮಾಸ್ಟರ್ ಮಹಾಶಯ ಹೇಳ್ತಾನೆ, ಸ್ಕೂಲ್ ನೋಡೋದಕ್ಕೆ ವಿದ್ಯಾಸಾಗರ ಬಂದಿದ್ರು. ಸ್ಕೂಲ್ ಅವರದ್ದಾದ್ರಿಂದ ಅವರು ಸ್ಕೂಲಿಗೆ ಭೇಟಿ ಕೊಟ್ಟಾಗ್ಲೆಲ್ಲ ಮಕ್ಕಳು ಆನಂದ ಪಡ್ಲಿ ಅಂತ ಅರ್ಧ ದಿನ ರಜಾ ಕೊಡಲಾಗ್ತಾ ಇದೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ವಿದ್ಯಾಸಾಗರ ತನ್ನ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ ಯಾಕೆ? ಸತ್ಯವಚನವನ್ನು ಆಡುವುದು, ಪರಸ್ತ್ರೀಯನ್ನ ಮಾತೃ ಸಮಾನವಾಗಿ ಕಾಣುವುದು, ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರ ದೊರೆಯದಿದ್ದರೆ ತುಳಸೀದಾಸ ಒಬ್ಬ ಮಿಥ್ಯಾವಾದಿಯಾಗುತ್ತಾನೆ ಅಂತನ್ನುವ ಮಾತಿದೆ. ಮನುಷ್ಯ ಸತ್ಯಾರ್ಥಿಯಾಗಿದ್ದರೆ ಆತನಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ. ಅಂದು ವಿದ್ಯಾಸಾಗರ ಹೇಳ್ದ, ತಾನು ಇಲ್ಲಿಗೆ ಬಂದು ನನ್ನನ್ನು ನೋಡ್ತೇನೆ ಅಂತ. ಆದರೆ ಅದರಂತೆ ನಡೆದುಕೊಳ್ಳಲಿಲ್ಲ ಆತ. ಬರ್ತೀನಿ ಅಂತ ಹೇಳಿದ್ದಂತೆ ಬರಲಿಲ್ವಂತೆ. ಅದನ್ನು ಇಷ್ಟು ದೊಡ್ಡದಾಗಿ ಮಾಡಿ ಹೇಳ್ತಾ ಇದ್ದಾರೆ.
ಅದು ಈಶ್ವರಚಂದ್ರ ವಿದ್ಯಾಸಾಗರ ಹೇಳಿದ್ರಿಂದ ಶ್ರೀರಾಮಕೃಷ್ಣ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾರು ಆದರ್ಶವನ್ನ ತೆಗೆದುಕೊಂಡಿರ್ತಾರೋ ಅವರು ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯ, ಆಡ್ತಕ್ಕಂತಹ ಪ್ರತಿಯೊಂದು ಮಾತು, ಮಾಡತಕ್ಕಂತಹ ಪ್ರತಿಯೊಂದು ಭಾವನೆ ಇವೆಲ್ಲವೂ ಕೂಡ ಆ ಆದರ್ಶಕ್ಕೆ ಸರಿಯಾಗಿ ಇದೆಯೋ ಇಲ್ವೋ ಅಂತ ಹೇಳ್ತಕ್ಕಂಥದ್ದನ್ನ ಆ ಕಡೆ ಭಗವಂತನೂ ನೋಡ್ತಾನೆ, ಈ ಕಡೆ ಸಜ್ಜನರು ನೋಡ್ತಾರೆ. ಆದರ್ಶ ಇಟ್ಕೊಳ್ಳಿಲ್ಲ, ಲಂಗು ಲಗಾಮ್ ಇಲ್ದಿರ್ತಕ್ಕಂತಹ ವ್ಯಕ್ತಿ, ಮನಸ್ಸಿಗೆ ಬಂದ ಹಾಗಿರ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿದ ಮೇಲೆ ಯಾರು ಅವನ ವಿಷಯದಲ್ಲಿ ಗಂಭೀರವಾಗಿ ಭಾವಿಸೋದಿಲ್ಲ. ಅಯ್ಯೋ ಅವನು ಹಾಗೆ ಕಣೋ ಅಂತ ಸಮಾಧಾನ ಪಡ್ಕೊಳ್ತಾರೆ. ಆದರೆ ಆದರ್ಶವನ್ನು ಪರಿಪಾಲಿಸತಕ್ಕಂಥ ವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದನ್ನ 4 ಜನರಿಗೆ ಅವನು ವ್ಯಕ್ತಪಡಿಸಿದ್ದಾನೆ ತನ್ನ ಚರ್ಯೆಯಿಂದ ಅಂತ ಆದ ಕೂಡಲೇ ಎಲ್ಲರೂ ಅವನ ವಿಷಯದಲ್ಲಿ ಲೆಕ್ಕಾಚಾರ ಹಾಕ್ತಾರೆ. ಇವನ ಆದರ್ಶವನ್ನು ಹೇಳ್ತಾ ಇದ್ನಲ್ಲ, ಇವನು ಹೇಗಿದ್ದಾನೆ ಅಂತ. ಇಲ್ಲಿ ಶ್ರೀರಾಮಕೃಷ್ಣರು ಅವನೊಬ್ಬ ದೊಡ್ಡ ವ್ಯಕ್ತಿ ಅಂತ ಕೇಳಿದ್ರಿಂದ ಮಾತಿಗೆ ಸರಿಯಾಗಿ ನಡ್ಕೊಳ್ತಾ ಇಲ್ವಲ್ಲ, ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ, ಬರಲಿಲ್ಲ, ಸತ್ಯಾರ್ಥಿಯಾಗಿರಬೇಕು. ಇಲ್ಲಿ ಆ ತುಳಸಿದಾಸರ ಮಾತನ್ನ ಉದರಿಸಿ ಹೇಳ್ತಾ ಇದ್ದಾರೆ. ಸತ್ಯವಚನವನ್ನಾಡುವುದು, ಪರಸ್ತ್ರೀಯನ್ನ ಮಾತೃ ಸಮಾನವಾಗಿ ಕಾಣುವುದು, ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರ ದೊರೆಯದೆ ಹೋದ್ರಿ ತುಳಸಿದಾಸ ಒಬ್ಬ ಮಿಥ್ಯಾವಾದಿ ಆಗ್ತಾನೆ ಅಂತ ಹೇಳ್ತಕ್ಕಂಥ ಮಾತಿದೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು, ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು ಅಂತನ್ನುವ ಪ್ರಶ್ನೆ ಬಹಳ ಕಡೆ ಹೇಳುತ್ತೆ. ದೇವಸ್ಥಾನಕ್ಕೆ ಹೋಗೋದನ್ನ ಆಧ್ಯಾತ್ಮಿಕ ಜೀವನ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ, ಅಥವಾ ಹಬ್ಬ ಹರಿದಿನಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ವಿಭೂತಿ ಪಟ್ಟೆ ಇತ್ಯಾದಿ ಉದ್ದನಾಮ ಅಗಳನಾಮ ಇತ್ಯಾದಿ ಹಾಕೊಳ್ಳತಕ್ಕಂಥದ್ದನ್ನ ಆಧ್ಯಾತ್ಮಿಕ ಜೀವನ ಅಂತ ತಿಳ್ಕೊಳ್ಳೋದುಂಟು. ಅಥವಾ ಕೇವಲ ಸಂಧ್ಯಾವಂದನಾದಿಗಳನ್ನು ಮಾಡಿದ್ದನ್ನೇ ಆಧ್ಯಾತ್ಮಿಕ ಜೀವನ ತಿಳ್ಕೊಳ್ಳತಕ್ಕಂಥದ್ದುಂಟು. ಹೀಗೆ ಹಲವಾರು ಆಚರಣೆಗಳನ್ನ ಮಾಡಿದವರನ್ನೇ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಭಾವಿಸುವಂತಹದ್ದುಂಟು. ಆದರೆ ಅದೆಲ್ಲ ಆಧ್ಯಾತ್ಮಿಕ ಜೀವನದ ಕೆಲವು ಗೌಣ ಅಂಶಗಳು, ಸಾಮಾನ್ಯ ಅಂಶಗಳು ಮಾತ್ರ. ಆಧ್ಯಾತ್ಮಿಕ ಜೀವನದ ತಿರುಳು ಸಾರ ಇರತಕ್ಕಂಥದ್ದು ಈ ವಾಕ್ಯದಲ್ಲಿ. ಸತ್ಯವಚನವನ್ನು ಆಡುವುದು, ಪರಸ್ತ್ರೀಯನ್ನ ಮಾತ್ರ ಸಮಾನವಾಗಿ ಕಾಣುವುದು. ಪರಸ್ತ್ರೀಯನ್ನ ಮಾತ್ರ ಸಮಾನವಾಗಿ ಕಾಣುವುದು ಅಂತ ಹೇಳಿದ ತಕ್ಷಣ ಹಾಗಾದ್ರೆ ಪರ ಪುರುಷರನ್ನ ಸ್ತ್ರೀ ಏನು ಮಾಡಬೇಕು? ಅಲ್ಲೂ ಕೂಡ ಅವಳು ಗೌರವ ಭಾವದಿಂದ ಕಾಣಬೇಕಾಗುತ್ತದೆ, ಭಗವದ್ ಭಾವದಿಂದ ಕಾಣಬೇಕಾಗುತ್ತೆ. ಇಲ್ಲಿ ಈ ಸತ್ಯ ವಚನ ಮತ್ತು ಶ್ರೀರಾಮಕೃಷ್ಣ ಹೇಳಿದಂತೆ ಕಾಮಕಾಂಚನ ತ್ಯಾಗ, ಆ ಮಾತೇ ಬಂದ್ಬಿಡ್ತಲ್ಲಿಗೆ. ಇವತ್ತು ಬೆಳಿಗ್ಗೆ ಅಂತ ಕಾಣುತ್ತೆ, ನಮ್ಮ ಸ್ವಯಂ ಸೇವಕರ ಜೊತೆಲಿ ಒಬ್ಬರ ಹತ್ರ ಮಾತನಾಡ್ತಾ ಹೇಳ್ತಾ ಇದ್ದೆ, ತಪಸ್ಸು ಅಂದ್ರೆ ಇನ್ನೇನೂ ಅಲ್ಲ, ಬ್ರಹ್ಮಚರ್ಯವೇ ನಿಜವಾದ ತಪಸ್ಸು ಅಂತ. ಕೌಪಿನ ಒಂದು ಭದ್ರವಾಗದೆ ಹೋಯಿತು ಅಂತಂದ್ರೆ ಕೇವಲ ಕೌಪಿನ ಗಟ್ಟಿಯಾಗಿ ಕಟ್ಟಿದ ಮಾತ್ರಕ್ಕೆ ಪ್ರಯೋಜನ ಇಲ್ಲ, ಆ ಮನಸ್ಸನ್ನು ಕೂಡ ಬಿಗಿ ಹಿಡಿಬೇಕಲ್ಲಿ. ಮನಸ್ಸಿನಲ್ಲಿ ಒಂದೇ ಒಂದು ಲಹರಿಯೂ ಕೂಡ ಎದ್ದಿರಬಾರದು. ಅಂದ್ರೆ ಈಗ ಹೇಳಿದ ತಕ್ಷಣ ಎಷ್ಟೋ ಜನ ನಡಗಿ ಬಿಡ್ತಾರೆ, ಅಯ್ಯೋ ಮನಸ್ಸಲ್ಲಿ ಒಂದು ಲಹರಿ ಎದ್ದು ಬಿಡ್ತಲ್ಲ, ಏನ್ ಮಾಡೋದು, ಅಯ್ಯೋ ಹೀಗಾಗ್ಬಿಟ್ನಲ್ಲ ಅಂತ. ಶ್ರೀಮಾತೆ ಶಾರದಾದೇವಿ ಹೇಳ್ತಾರೆ, ಕಲಿಯುಗದಲ್ಲಿ ಮನಸ್ಸಿನಲ್ಲೇ ಆಗ್ತಕ್ಕಂತಹ ಅಪರಾಧಗಳಲ್ಲ ಅಂತ. ಕಲಿಯುಗ ಅಂತ ಹೇಳ್ತಕ್ಕಂಥದ್ದು ದೋಷಪೂರ್ಣವಾದ ಅನ್ನದಿಂದ ಕೂಡಿದ್ದು, ಆದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆಗಳಾಗುತ್ತವೆ. ಆದರೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಇವತ್ತಲ್ದಿದ್ರೆ ನಾಳೆಗಾದರೂ ಕೂಡ ಆ ಒಂದು ಸ್ಥಿತಿಯನ್ನು ತಂದುಕೊಳ್ಬೇಕಾಗತ್ತೆ. ಸದಾ ಎಚ್ಚೆತ್ತಿರಬೇಕಾಗುತ್ತದೆ. ಸಾವಧಾನ್ ಅಂತ ಹೇಳ್ತಕ್ಕಂಥ ಮಾತನ್ನ ಮತ್ತೆ ಮತ್ತೆ ಹೇಳಲಾಗ್ತದೆ. ಎಚ್ಚರಿಕೆ. ಈ ಎಚ್ಚರಿಕೆ ಇಲ್ದಿರುವುದರಿಂದನೇ ಲೋಕ ಅಂತ ಹೇಳ್ತಕ್ಕಂಥದ್ದು ಬೇಕಾಬಿಟ್ಟಿಯಾಗಿ ಹೋಗ್ತಾ ಇದೆ. ಯಾರು ಎಚ್ಚರ ಹೇಳೋದು? ಆದ್ರಿಂದ ನಿಜವಾದ ಆಧ್ಯಾತ್ಮಿಕ ಸಾಧಕರು ಅಂತ ಹೇಳ್ತಕ್ಕಂಥವ್ರು ಬಾಯಿ ಮುಚ್ಚಿಕೊಂಡು ತಂಪಾಡಿ ತಾವು ಸಾಧನೆ ಮಾಡಿಕೊಂಡು ಮೂಲೆ ಸೇರ್ಕೊಂಡಿರ್ತಾರೆ. ಈ ಹುಟ್ಟು ಜಗತ್ತಿಗೆ ಯಾರು ಪಾಠ ಹೇಳ್ತಾರೆ ಅಂತ. ಒಂದು ಮಾತಾಡಿದ್ರೆ 10 ತಿಕ್ಕಲಾಗಿ ಮಾತನಾಡ್ತಿರ್ತಾರೆ. ಅದರಿಂದ ಇವರಿಗೆ ಬುದ್ಧಿ ಹೇಳೋದಕ್ಕಿಂತ ನಂಪಾಡಿ ನಾವು ಆತ್ಮಾನಂದವನ್ನು ಅನುಭವಿಸದೇ ಶ್ರೇಷ್ಠ ಅಂತ ತಿಳಿದು ಬಿಟ್ಟಿದ್ದೇ ಹೇಳಿ. ಆದರೆ ಶ್ರೀರಾಮಕೃಷ್ಣರು ಇಂಥವುಗಳನ್ನೆಲ್ಲ ನೇರವಾಗಿ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತ ಹೇಳಿದ್ರೆ ಅವರು ಬಂದದ್ದೇ ಅದಕ್ಕೆ. ಸತ್ಯಾಂಶವನ್ನು ಜಗತ್ತಿಗೆ ತಿಳಿಯಪಡಿಸಿ ಅದಕ್ಕನುಸಾರವಾಗಿ ಜನರು ಬದುಕಿ ತಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳಿ ಅಂತ ತೋರಿಸೋದಕ್ಕೋಸ್ಕರವೇ ಸತ್ಯವಚನ. ಇದು ಅತ್ಯಂತ ಕಠಿಣವಾದಂತಹ ಒಂದು ಕಾರ್ಯ, ಸತ್ಯ ಹೇಳ್ತಕ್ಕಂಥದ್ದು. ಇವತ್ತು ತಾನೇ ಒಂದು ಪತ್ರಿಕೆಯಲ್ಲಿ
ಯಾವುದೋ ಕಾಲೇಜಿನ ಪತ್ರಿಕೆಯಲ್ಲಿ ಓದಿ, ಸುಳ್ಳು ಹೇಳ್ತಕ್ಕಂತಹದ್ದು ಸ್ತ್ರೀಯರಿಗೆ ಅತ್ಯಂತ ಸಹಜವಾಗಿ ಸಿದ್ಧಿಸಿದಂತಹ ಒಂದು ಮಾತು ಅಂತ ಅದರೊಳಗೆ ಬರೆದಿತ್ತು. ಸುಮ್ಮನೆ ನನ್ನ ಮಾತಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಮಾತೆತ್ತಿದ್ರೆ ಒಂದು ಸುಳ್ಳು, ಆ ಸುಳ್ಳನ್ನು ಸತ್ಯ ಮಾಡೋದಕ್ಕೋಸ್ಕರ ಇನ್ನೊಂದು ಸುಳ್ಳು. ಆ ಒಂದು ಸುಳ್ಳನ್ನು ಸತ್ಯ ಮಾಡಬೇಕಾದ್ರೆ ಒಂದು ಸುಳ್ಳು ಸಾಕಾಗುವುದಿಲ್ಲ. 10 ಸುಳ್ಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಿಸಿದಾಗ ಇರಲೇಬೇಕು, ಇದು ಸತ್ಯವೇ ಇರಲೇಬೇಕು ಅಂತ. ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಕ್ಕಂಥದ್ದು ಸಿದ್ಧಿಸುತ್ತದೆ ಅಂತ ಹೇಳಿದ್ರೆ ಸತ್ಯದ ತಲೆಯ ಮೇಲೆ ಹೊಡೆದಂತೆ ಇರುತ್ತದೆ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ಬಂದಿದೆ. ಆದ್ರಿಂದ ಈ ಸುಳ್ಳು ಹೇಳ್ತಕ್ಕಂಥ ಜೀವನ ನಮಗೆ ಕರಗತವಾಗಿ ಬಿಟ್ಟಿರ್ತದೆ. ಸಣ್ಣ ಮಕ್ಕಳಿರುವಾಗಲೇನೆ ನಮ್ಮ ತಂದೆ ತಾಯಿಗಳು ಆ ರೀತಿಯಲ್ಲಿ ಶಿಕ್ಷಣ ಕೊಟ್ಟು ಬಿಟ್ಟಿರ್ತಾರೆ. ಹಾಗೆಲ್ಲ ಹೇಳ್ಬೇಡ ಕಣೋ, ಹೀಗೆ ಹೇಳಬೇಕು ಅಂತ. ಇದ್ದಿದ್ದಾಗೆ ಹೇಳಬಾರದು ಕಣೋ, ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ಒಂದಕ್ಕೆ ಇನ್ನೊಂದಾಗೆ ಹೇಳಬೇಕು ಅಂತ ಶಿಕ್ಷಣ ಬೇರೆ ಇರುತ್ತದೆ. ಈಗಂತುವೇ ಮಿಥ್ಯಾ ಪ್ರಪಂಚದಲ್ಲಿ ಮಿಥ್ಯೆ ಅಂತ ಹೇಳ್ತಕ್ಕಂತಹದ್ದು ಬಹಳ ಸ್ವಾರಸ್ಯವಾಗಿ, ಬಹಳ ಆನಂದವಾಗಿ ಚಲಾವಣೆಯಲ್ಲಿದೆ. ಆ ಮಿಥ್ಯೆ ಅಂತ ಹೇಳ್ತಕ್ಕಂಥದ್ದು, ಸುಳ್ಳು ಅಂತ ಹೇಳ್ತಕ್ಕಂಥದ್ದು ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದಾರೆ ಜನ. ಅದಕ್ಕೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಸತ್ಯ ಹೇಳಿದಂತಹ ಹರಿಶ್ಚಂದ್ರ ಇವತ್ತಿಗೂ ಬದುಕಿದ್ದಾನೆ. ಸುಳ್ಳು ಹೇಳದೇ ಇದ್ರೆ ಸತ್ತೋಗುದೇ ನಿಜ ಅಂತ ಹೇಳ್ತಕ್ಕಂಥ ಕೋಟಿ ಕೋಟಿ ಜನ ಹೆಸರಿಲ್ಲದಂತೆ ಆಗಿದ್ದಾರೆ. ಯಾರಿದ್ದಾರೆ ಅವರ ಹೆಸರನ್ನು ಹೇಳುವವರು? ಅವರ ಮನೆ ಮಕ್ಕಳೇ ಅವರ ಹೆಸರನ್ನು ಹೇಳೋದಿಲ್ಲ. ಆದ್ರಿಂದ ಸತ್ಯವಾಕ್ಯ ಪರಿಪಾಲನೆ ಅಂತ ಹೇಳ್ತಕ್ಕಂಥದ್ದೇ ನಮ್ಮನ್ನ ಎಂದೆಂದಿಗೂ ಕಾಪಾಡ್ತಕ್ಕಂಥದ್ದು. ಸತ್ಯಮೇವ ಜಯತೆ ಅಂತ ಹೇಳ್ತಕ್ಕಂಥ ಮಾತು ಹುಟ್ಕೊಂಡದ್ದು ಅದಕ್ಕೋಸ್ಕರವೇ. ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್ಸ್. ಭಗವಂತ ಸತ್ಯವನ್ನು ಕಾಣ್ತಾನೆ, ಆದ್ರೆ ಸ್ವಲ್ಪ ಕಾಯ್ತಾ ಇರ್ತಾನೆ ಆ ಸತ್ಯ ಅಂತ ಹೇಳ್ತಕ್ಕಂಥದ್ದು ಪ್ರಕಾಶಕ್ಕೆ ಬರಬೇಕಾದ್ರೆ. ಆದ್ರೆ ನಿಜಕ್ಕೂ ನೋಡಿದ್ರೆ ಹಾಗೇನೂ ಇಲ್ಲ. ನಾವು ಸತ್ಯ ಹೇಳ್ತಕ್ಕಂಥವ್ರು ಹೇಳ್ತಕ್ಕಂಥದ್ದನ್ನು ನಾವು ಸ್ಪಷ್ಟಪಡಿಸಿದಾಗ, ಸುತ್ತಮುತ್ತ ಇರತಕ್ಕಂಥವರಿಗೆ ನಮ್ಮಂತರಂಗಕ್ಕೆ ಸ್ಪಷ್ಟಪಡಿಸಿದಾಗ ಜನರೆಲ್ಲರೂ ಕೂಡ ಅವರವರೊಳಗೆ ಎಷ್ಟೇ ಸುಳ್ಳು ಹೇಳ್ಕೊಂಡಿರಬಹುದು ಅವರು, ಆದರೆ ನಮ್ಮ ಜೊತೆಗೆ ಮಾತ್ರ ಅವರು ಖಂಡಿತವಾಗಿ ಸತ್ಯವನ್ನು ಹೇಳ್ತಾರವರು. ಒಂದು ವೇಳೆ ನಮಗೂ ಸುಳ್ಳು ಹೇಳೋದಕ್ಕೆ ಬಂದ್ರು ಅಂತ ಇಟ್ಕೊಳ್ಳಿ, ನಾವೊಂದು ಸತ್ಯ ಅಂತ ನಂಬೋದು, ಏನು ತೊಂದರೆ ಇಲ್ಲ. ಈ ಆಧ್ಯಾತ್ಮಿಕ ಜೀವನ ನಡೆಸ್ತಕ್ಕಂಥವ್ರು ಎಷ್ಟು ಸಲ ಮೋಸ ಹೊಂದಿದ್ರು ಕೂಡ ಏನು ತೊಂದರೆ ಇಲ್ಲ, ನಂಬಬೇಕು ನಾವು ಅಂತ. ನಾವು ನಂಬದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಒಂದು ಬಗೆಯ ಸುಳ್ಳುತನ ಇದೆ ಅಂತ ಇನ್ನು ಅದನ್ನ ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೋರಿಸಿದಂತೆ ಆಗುತ್ತೆ. ಆದ್ರಿಂದ ಎಷ್ಟು ಸತಿ ಮೋಸ ಹೋಗೋದಕ್ಕೂ ರೆಡಿ ಸಿದ್ಧವಾಗಿರ್ಬೇಕಾಗುತ್ತದೆ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತನ್ನುವರು. ಆದರೆ ಗೃಹಸ್ಥರು ಅಂತ ಹೇಳ್ತಕ್ಕಂಥವ್ರ ಕತೆ ಬೇರೆ ಅಂತ ಸ್ವಾಮಿ ಶ್ರೀರಾಮಕೃಷ್ಣ ಒಂದು ಮಾತು ಹೇಳಿಟ್ಟಿದ್ದಾರೆ. ಗೃಹಸ್ಥರು ಸಂಸಾರವನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ, ಆದರೆ ಸನ್ಯಾಸಿ ಹಾಗಲ್ಲ. ನಮ್ಮನ್ನು ಎಷ್ಟು ಜನ ಎಷ್ಟು ಸರ್ತಿ ಬೇಕಾದ್ರೂ ಮೋಸ ಮಾಡಿದ್ರು ನಮ್ಗೇನು ಚಿಂತೆ ಇಲ್ಲ, ಕೊನೆಗೂ ಮೋಸ ಹೋಗ್ತಕ್ಕಂಥವನು ಅವನೇ ಅಂತ ಅನ್ನೋದು ಅವನಿಗೆ ಕಾಲಕ್ರಮದಲ್ಲಿ ಗೊತ್ತಾಗುತ್ತೆ. ನಾವು ಮಾತ್ರ ಖಂಡಿತ ಮೋಸ ಹೋಗೋದೇ ಇಲ್ಲ. ನಾವು ನಂಬಿದ್ದೇ ನಮ್ಮ ಸತ್ಯಸಂಧತೆ ಸಾಧ್ಯವಾದಷ್ಟು ಅಥವಾ ಏನು ಸಂಪೂರ್ಣವಾದ ರೀತಿಯಲ್ಲಿ ಸತ್ಯವನ್ನು ಹೇಳಿ, ಆ ಸತ್ಯವನ್ನು ಹೇಳುವುದರ ಮೂಲಕ ಅಂತರಂಗದಲ್ಲಿ ಬೆಳೆಯುವಂತ ಆತ್ಮಶಕ್ತಿಯ ಸಹಾಯದಿಂದ ಇನ್ನಷ್ಟು ಹೆಚ್ಚು ನಿಖರವಾಗಿ ಸತ್ಯವನ್ನು ಹೇಳುವಂತಹ ಶಕ್ತಿಯನ್ನು ಪಡೆಯಬೇಕು ಅಂತ ವಾಕ್ಯ ಹೇಳಿಬಿಟ್ಟೆ ನೋಡಿ ನಾನೀಗ. ಸತ್ಯವನ್ನು ಹೇಳ್ತಾ 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 ಆತ್ಮಶಕ್ತಿ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಬೆಳೆಯುತ್ತೆ, ಅದು ಬೆಳಿಬೇಕು. ಈ ಕಡೆ ಸತ್ಯವಚನದಿಂದ ಆತ್ಮಶಕ್ತಿ ಅಂತ ಹೇಳ್ತಕ್ಕಂಥದ್ದು ಬೆಳೆಯುತ್ತೆ, ಈ ಕಡೆಯಿಂದ ಪರಸ್ತ್ರೀಯನ್ನು ಮಾತ್ರ ಸಮಾನವಾಗಿ ಕಾಣ್ತಕ್ಕಂಥದ್ರಿಂದ ಆತ್ಮಶಕ್ತಿ ಅಂತ ಹೇಳ್ತಕ್ಕಂಥದ್ದು ಬೆಳೆಯುತ್ತೆ. ಈ ಬಗೆಯ ಆತ್ಮಶಕ್ತಿ ಇದ್ರೆ ಮಾತ್ರವೇ ಆಧ್ಯಾತ್ಮಿಕ ಜಾಗೃತಿ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗುತ್ತೆ. ಅಂತವನಿಗೆ ಭಗವಂತ ಸಾಕ್ಷಾತ್ಕಾರ ದೊರೆಯದೇ ಇದ್ರೆ ತುಳಸಿದಾಸ ಒಬ್ಬ ಮಿಥ್ಯಾವಾದಿ ಆಗ್ತಾನೆ ಅಂತ ಹೇಳ್ತಕ್ಕಂಥ ಮಾತನ್ನ ಒಂದು ರೀತಿಯಲ್ಲಿ ಸವಾಲಿನ ಉಪಾಧಿಯಲ್ಲಿ ಹೊರಡ್ತಾನವನು. ಬಹಳ ಸ್ವಾರಸ್ಯವಾಗಿದ್ದಂತೆ ಈ ಮಾತು. ಕೇವಲ ಆ ವಿದ್ಯಾಸಾಗರ, ಈಶ್ವರಚಂದ್ರ ವಿದ್ಯಾಸಾಗರ ಬರ್ತೇನೆ ಅಂತ ಹೇಳಿ ಬರ್ದೇ ಇದ್ದದ್ದಕ್ಕೆ ಶ್ರೀರಾಮಕೃಷ್ಣ ಎಂತೆಂಥ ಮಾತನ್ನ ಮುಂದೊಡ್ಡಿದ್ರು. ಯೋಚನೆ ಮಾಡಿ ನೋಡಿ. ಏನೋ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ, ಕೊಡ್ಲಿಲ್ಲ, ಅದು ದೊಡ್ಡ ವಿಚಾರ. ಅದು ಏನೋ ಬರ್ತೀನಿ ಅಂತ ಹೇಳಿದ ಬರಲಿಲ್ಲ, ಏನೋ ಕಾರಣ ಇರಬಹುದು, ಏನಾದ್ರು ಆಕ್ಸಿಡೆಂಟ್ ಆಗಿರಬಹುದು, ಅಥವಾ ಏನಾದರೂ ಮನೆ ಯಾರಾದ್ರೂ ನೆಂಟರು ಬಂದಿರಬಹುದು,
ಪಾಪ ದೊಡ್ಡ ಕಾರ್ಯ ಇರ್ತಕ್ಕಂಥ ವ್ಯಕ್ತಿ, ಹಲವಾರು ಕಾರ್ಯಗಳನ್ನ ಮಾಡತಕ್ಕಂಥ ವ್ಯಕ್ತಿ, ಏನೋ ಕಾರಣಾಂತರಗಳಿಂದ ಬರದೇ ಇರಬಹುದು, ಅದು ಶ್ರೀರಾಮಕೃಷ್ಣ ಸುಮ್ಮನೆ ಇರಬಹುದಾಗಿತ್ತು. ಹಾಗಿಲ್ಲ. ಯಾಕೆ? ಅವನು ಆದರ್ಶವಾದಿ. ಯಾವಾಗ ಆದರ್ಶವಾದಿ ಅಂತ ಅವನು ತನ್ನನ್ನು ತಾನು ಪರಿಭಾವಿಸಿದ್ದಾನೋ ಆಗ ಆದರ್ಶಕ್ಕನುಸಾರವಾಗಿ ನಡ್ಕೊಳ್ಳೇಬೇಕಾಗುತ್ತೆ ಅಂತ ಹೀಗೆ ಹೇಳಿದ್ದೆ. ಮುಂದುವರಿಸ್ತಾರೆ, ಬಿಡ್ಲಿಲ್ಲ ಅಲ್ಲಿಗೆ. ಪಂಡಿತನಿಗೂ ಸಾಧುವಿಗೂ ಅಜಗಜಾಂತರ. ಈಶ್ವರಚಂದ್ರ ಸಾಗರ ವಿದ್ಯಾಸಾಗರ ಪಂಡಿತ, ವಿದ್ಯಾಸಾಗರ ಅವನು ಪಂಡಿತ. ಆದರೆ ಸಾಧು ಇದ್ದಾನಲ್ಲ, ಸಾಧು ಅವನು ಬೇರೆ. ಆ ಪಂಡಿತನಿಗೂ ಸಾಧುವಿಗೂ ಅಜಗಜಾಂತರ. ಯಾರು ಕೇವಲ ಪಂಡಿತರೋ ಅವರಿಗೆ ಕಾಮಕಾಂಚನಗಳಲ್ಲಿ ಮನಸ್ಸಿರುತ್ತದೆ. ಆದರೆ ಸಾಧುಗಳ ಮನಸ್ಸು ಹರಿಪಾದ ಪದ್ಮಗಳಲ್ಲಿ ನೆಲೆಸಿರುತ್ತದೆ. ಪಂಡಿತ ಬಾಯಲ್ಲಿ ಹೇಳುವುದು ಒಂದು, ಕೈಯಲ್ಲಿ ಮಾಡುವುದು ಒಂದು. ಸಾಧುಗಳ ಮಾತು ಬಿಟ್ಟು ಬಿಡು. ಸಾಮಾನ್ಯವಾಗಿ ಯಾರು ಹರಿಪಾದ ಪದ್ಮಗಳಲ್ಲಿ ಮನಸ್ಸಿಟ್ಟಿರುತ್ತಾರೋ ಅವರ ಮಾತು, ಕತೆ, ವರ್ತನೆ ಎಲ್ಲ ಬೇರೆ. ಕಾಶಿಯಲ್ಲಿ ನಾನಕ್ ಪಂಥದ ಒಬ್ಬ ಯುವಕ ಸನ್ಯಾಸಿಯನ್ನು ನೋಡಿದೆ. ಅವನಿಗೆ ವಯಸ್ಸು ನಿನ್ನಷ್ಟೇ, ಅಂದ್ರೆ ಮಾಸ್ಟರ್ ಮಾಸ್ಟರ್ನ ಉದ್ದೇಶ ಹೇಳ್ತಕ್ಕಂಥದ್ದಾದ್ರಿಂದ ಅವನಿಗೆ ವಯಸ್ಸು ನಿನ್ನಷ್ಟೇ. ಅವನು ನನ್ನನ್ನು ಸಂಬೋಧಿಸ್ತಾ ಇದ್ದ, ಪ್ರೇಮಿ ಸಾಧು ಅಂತ. ಕಾಶಿಯಲ್ಲಿ ಅವರ ಪಂಥದ ಒಂದು ಮಠ ಇದೆ. ಅಲ್ಲಿಗೆ ಅವರು ಒಂದು ದಿನ ನನ್ನನ್ನು ಕರೆದುಕೊಂಡು ಹೋದ್ರು. ಅಲ್ಲಿನ ಮಹಂತ ಮನೆಯ ಒಳ್ಳೆ ಯಜಮಾನಿ ಹಾಕ್ಕಂಡ. ಆತನನ್ನು ಕೇಳಿದೆ, ಮಾರ್ಗ ಏನು? ಆತ ಹೇಳ್ದ, ಕಲಿಯುಗಕ್ಕೆ ನಾರದೀಯ ಭಕ್ತಿ ಅಂತ. ನಾನು ಹೋಗಿದ್ದಾಗ ಆತ ಸ್ತೋತ್ರ ಪಾಠ ಮಾಡ್ತಿದ್ದ. ಅದು ಮುಗಿದ ನಂತರ ಹೇಳಲಾರಂಭಿಸಿದ, ಜಲದಲ್ಲಿ ವಿಷ್ಣು, ಸ್ಥಳದಲ್ಲಿ ವಿಷ್ಣು, ಪರ್ವತದ ತುದಿಯಲ್ಲೂ ವಿಷ್ಣು, ಈ ಇಡೀ ಜಗತ್ತೇ ವಿಷ್ಣು ಮಯ, ಈ ಇಡೀ ಜಗತ್ತೇ ವಿಷ್ಣುಮಯ ಅಂತ. ಕೊನೆಗೆ ಆತ ಹೇಳ್ದ, ಓಂ ಶಾಂತಿ 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 ಅಂತ. ಆತ ನಾನಕ್ ಪಂಥದ ಸಾಧು ಹೇಳಿದಂತೆ ಕಲಿಯುಗಕ್ಕೆ ನಾರದೀಯ ಭಕ್ತಿಯೇ ಶ್ರೇಷ್ಠವಾದದ್ದು ಅಂತ. ಇದು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಂತಹ ಮಾತು. ಎಲ್ಲ ಅಂದಿನ ಕಾಲದ ಇಂದಿನ ಕಾಲದ ಸಾಧು ಸಂತರು ಹೇಳುವಂತಹ ಮಾತು. ನಾರದೀಯ ಭಕ್ತಿ ಅಂತ ಹೇಳಿದ್ರೇನು? ನಾರದಸ್ತು ತದರ್ಪಿತಾಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ ಇತಿ. ಸರ್ವ ಕರ್ಮಗಳನ್ನು, ಕರ್ಮ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅವನ ವಿಸ್ಮರಣೆ ಆಯಿತು ಅಂತ ಹೇಳಿದ ತಕ್ಷಣ ಪರಮ ವ್ಯಾಕುಲತೆ ಐತೆ. ಹೇ ಭಗವಂತ, ನಿನ್ನನ್ನು ಈ ಕ್ಷಣದಲ್ಲಿ ಮರೆತು ಬಿಟ್ಟನಲ್ಲ, ಎಂತ ಅಪರಾಧ ಮಾಡಿದೆ ಅಂತ ಹತ್ತು ಕರೆದು ಅವನನ್ನು ಮತ್ತೆ ಸ್ಮರಣೆ ಮಾಡಿಕೊಳ್ಳೋದಂತೆ. ಅವನನ್ನು ಸ್ಮರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸದಾ ನಾಮ ಸಂಕೀರ್ತನೆಯನ್ನು ಮಾಡತಕ್ಕಂಥದ್ದಂತೆ. ಅವನನ್ನು ಸ್ಮರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸದಾ ನಾಮ ಜಪ ಮಾಡೋದಂತೆ. ಅವನನ್ನು ಸ್ಮರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸದಾ ನಾಮ ಪಾರಾಯಣ ಮಾಡೋದಂತೆ. ಈ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅವನ ಕರ್ಮವೇ ಆಗಬೇಕೇ ವಿನಃ, ಅವನ ಸ್ಮರಣೆಯೇ ಆಗಬೇಕೇ ವಿನಃ ಬೇರೆ ಇನ್ಯಾವುದು ಆಗಬಾರ್ದು. ಇದೆ ನಾರದೀಯ ಭಕ್ತಿ. ನಾರದೀಯ ಭಕ್ತಿ ಅಂತ ಹೇಳಿದ್ರೆ ಇದೇನೆ. ಆ ನಾನಕ್ ಪಂಥದ ಸಾಧು ಕೂಡ ಸ್ತೋತ್ರ ಪಾಠ ಮಾಡ್ತಾ ಇದ್ದಂತೆ ಬಳಿಕ ಒಂದು ಹಾಡನ್ನು ಹೇಳಿದಂತೆ, ಜಲದಲ್ಲೂ ವಿಷ್ಣು, ನೆಲದಲ್ಲೂ ವಿಷ್ಣು, ಪರ್ವತದ ತುದಿಯಲ್ಲೂ ವಿಷ್ಣು. ಅವನು ವಿಷ್ಣು ಭಕ್ತ ಅಂತ ಕಾಣುತ್ತೆ, ಅದಕ್ಕೆ ಅವನು ವಿಷ್ಣು ಅಂತ ಅಂದ್ಬಿಟ್ಟ. ತಾಯಿಯ ಭಕ್ತ ಹೇಳ್ತಾನೆ ತಾಯಿ ತಾಯಿ ಅಂತ, ಕೃಷ್ಣ ಭಕ್ತ ಹೇಳಿ ಕೃಷ್ಣ ಕೃಷ್ಣ, ಶಿವ ಭಕ್ತ ಹೇಳ್ತಾನೆ ಎಲ್ಲ ಶಿವ ಶಿವ ಅಂತ. ಈ ರೀತಿಯಲ್ಲಿ ಆ ನಾರದೀಯ ಭಕ್ತಿಯನ್ನು ಅನುಸರಿಸತಕ್ಕಂಥವರು ತಮ್ಮ ಪ್ರತಿಯೊಂದು ಚಲನವಲನದಲ್ಲೂ ಕೂಡ, ತಮ್ಮ ಪ್ರತಿಯೊಂದು ಮಾತಿನಲ್ಲೂ ಕೂಡ, ತಮ್ಮ ಭಾವನೆಯ ಲಹರಿಯಲ್ಲೂ ಕೂಡ ಆ ಪರಮಾತ್ಮನ ಚಿಂತನೆಯನ್ನೇ ಇಟ್ಕೊಂಡಿರ್ತಾರೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಇಟ್ಕೊಳ್ಳೋದಿಲ್ಲ ಅಂತನೋ ಮಾತನ್ನ ಅವನು ಹೇಳಿದ ಅಂತ ಶ್ರೀರಾಮಕೃಷ್ಣರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಒಂದು ದಿನ ಗೀತಾ ಪಠನ ಮಾಡ್ತಾ ಇದ್ದ ಆತ, ನಾನಕ್ ಪಂಥ ಸಾಧು. ಆತ ಅಷ್ಟು ಕಟ್ಟುನಿಟ್ಟಿನವ, ಪ್ರಾಪಂಚಿಕರ ಕಡೆ ಮುಖ ಮಾಡಿ ಕೂಡ ಅದನ್ನು ಪಠಿಸ್ತಾ ಇರಲಿಲ್ಲ. ಮಥುರ ಬಾಬು ನನ್ನೊಡನೆ ಇದ್ದಾಗ ಆತನ ಕಡೆಗೆ ಬೆನ್ನು ತಿರುಗಿಸಿಬಿಟ್ಟ. ಈ ನಾನಕ್ ಪಂಥದ ಸಾಧುವೇ ನನಗೆ ಹೇಳಿದವನು ಉಪಾಯ ನಾರದೀಯ ಭಕ್ತಿ ಅಂತ. ಮಥುರಾನಾಥ ವಿಶ್ವಾಸ ಶ್ರೀರಾಮಕೃಷ್ಣ ಪರಮಭಕ್ತ. ಇದು ಆಲೋಚನೆ ಮಾಡಿ ನೋಡಿ. ಮಥುರಾನಾಥ ವಿಶ್ವಾಸ ಶ್ರೀರಾಮಕೃಷ್ಣರ ಪರಮಭಕ್ತ. ಶ್ರೀರಾಮಕೃಷ್ಣರ ಪರಮಭಕ್ತ ಆಗುವುದು ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಅದು ಕೂಡ ಶ್ರೀರಾಮಕೃಷ್ಣರ ಭಕ್ತರಾಗುವುದು ಅಂತಂದ್ರೆ ಶ್ರೀರಾಮಕೃಷ್ಣ ಸೇವೆ ಮಾಡುವುದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ.
ಅಂತಹ ಶ್ರೀರಾಮಕೃಷ್ಣರು ಮಥುರಾನಾಥ ವಿಶ್ವಾಸನೊಂದಿಗೆ ಎಂಥ ಭಕ್ತಿ ಪ್ರೀತಿ ವಿಶ್ವಾಸದಿಂದ ಇದ್ರು. ಅವನನ್ನ ತನ್ನ ರಸದ್ದಾರನನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಅವನು ಕೊಡತಕ್ಕಂಥ ಎಲ್ಲ ದಾನ ಧರ್ಮಾದಿಗಳನ್ನು ಉಪಯೋಗಿಸಿಕೊಂಡು ಸೇವಾ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಸಾಧನೆಗೂ ಕೂಡ ಅವನ ಹಣವನ್ನು ಉಪಯೋಗಿಸಿಕೊಂಡಿದ್ದಾರೆ ಅವರು. ಇಂತಹ ಶ್ರೀರಾಮಕೃಷ್ಣರೇ ಮೆಚ್ಚಿದಂತಹ ಆ ಮಥುರಾನಾಥ ವಿಶ್ವಾಸನ ಕಡೆಗೆ ಬೆನ್ನು ತಿರುಗಿಸಿ ಇವನು ಗೀತಾಪಠನ ಮಾಡಿದಂತೆ ಈ ನಾನಕ ಪದದ ಸಾಧು. ಅಂದ್ರೆ ಅವನ ನೋಡಿದ ತಕ್ಷಣ ಅವನ ಆ ರಾಜಸಿಕ ಗುಣ ಅಂತ ಹೇಳ್ತಕ್ಕಂಥದ್ದು ಸ್ಪಷ್ಟವಾಗಿ ಅವನಿಗೆ ಕಾಣುತ್ತದೆ. ಆದ್ರಿಂದ ಅವನು ಬೆನ್ನು ತಿರುಗಿಸ್ಕೊಂಡು, ಇದು ಕಟ್ಟುನಿಟ್ಟಿನ ಒಂದು ಲಕ್ಷಣ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಎಲ್ಲರೂ ಹೀಗೆ ಮಾಡಿಬಿಟ್ರಿ, ಹಾಗಾದ್ರೆ ಆ ಮಥುರಾನಾಥ ವಿಶ್ವಾಸನ ತರದವರೆಲ್ಲ ಬದುಕೋದು ಹೇಗೆ? ಅವರು ಕೂಡ ಆಧ್ಯಾತ್ಮಿಕ ವಿಚಾರವಾಗಿ ಸ್ವಲ್ಪ ಕೇಳೋದು ಬೇಡವೇ? ಅದಕ್ಕೆ ರಾಮಾನುಜಾಚಾರ್ಯರು ತಮಗೆ ಮಂತ್ರೋಪದೇಶವನ್ನ ಮಾಡಿದಂತಹ ಗುರುಗಳ ಮಾತನ್ನು ಮೀರಿ ಸಾರ್ವಜನಿಕವಾಗಿ ಓಂ ನಮೋ ನಾರಾಯಣಾಯ ಅಂತ ಹೇಳ್ತಕ್ಕಂಥ ಮಂತ್ರವನ್ನ ಕರೆದು ಎಲ್ಲರಿಗೂ ಉಪದೇಶಿಸಿದ್ರಂತೆ. ಗುರುಗಳು ಹೇಳಿದ್ರಂತೆ, ನೀನು ಇಂಥ ಕೆಲಸ ಮಾಡಿದೆ ಗೊತ್ತೋ ನಿನಗೆ? ನೀನೀಗ ಮಾಡಿದ ಕೆಲಸದಿಂದ ನೀನು ನರಕ ಭಾಜನನಾಗಬೇಕಾಗತ್ತೆ. ರಾಮಾನುಜಾಚಾರ್ಯ ಹೇಳಿದ್ರೆ, ಗೊತ್ತು ಗುರುಗಳೇ, ನಾನೊಬ್ಬ ನರಕಕ್ಕೆ ಹೋಗಿ ಅವರೆಲ್ಲರೂ ಉದ್ಧಾರವಾಗುವಂತಿದ್ರೆ ಯಾಕಾಗಬಾರದು? ರಾಮಾನುಜಾಚಾರ್ಯರು ಆಗ ತಾನೇ ಮಂತ್ರ ದೀಕ್ಷೆಯನ್ನು ಪಡೆದವರು. ಅವರೇನು ಅದನ್ನು ಸಿದ್ಧಿ ಮಾಡಿಕೊಂಡು ಆಮೇಲೆ ಶಕ್ತಿಯನ್ನು ಪಡೆದು ಆಮೇಲೆ ಅದನ್ನು ಸಾರ್ವಜನಿಕವಾಗಿ ಹೇಳಿದವರಲ್ಲ. ಆಗ ತಾನೇ ಮಂತ್ರ ದೀಕ್ಷೆಯನ್ನು ಪಡೆದವರು, ಇನ್ನು ಸಾಧನೆಗೆ ಇಳಿಬೇಕಾದವರು. ಅಲ್ಲದೆ ಗುರುಗಳು ಬೇರೆ ಹೇಳಿದ್ದಾರೆ, ಇದನ್ನು ನೀನು ಅತ್ಯಂತ ವೈಯಕ್ತಿಕವಾಗಿಟ್ಟಿರಬೇಕು, ಗುಟ್ಟಾಗಿಟ್ಟಿರಬೇಕು, ಪವಿತ್ರವಾಗಿಟ್ಟಿರಬೇಕು, ಎಲ್ರಿಗೂ ಹೇಳ್ತಕ್ಕಂಥದ್ದಲ್ಲ. ಹೇಳಿದ್ರೆ ಈ ತರ ಆಗುತ್ತೆ ಅಂತ ಅನ್ನುವ ಆ ಎಚ್ಚರಿಕೆಯ ನುಡಿಯನ್ನು ಕೇಳಿಯೂ ಕೂಡ ಗುರುವಾಕ್ಯವನ್ನು ವಿರೋಧಿಸಿ ಈ ಕಾರ್ಯವನ್ನು ಮಾಡಿ ಗುರುವಿನ ಮುಂದೆ ವಿನಯವಾಗಿ ನರಕಕ್ಕೆ ಹೋಗೋದಕ್ಕೆ ಸಿದ್ಧರಾಗತಕ್ಕಂಥ. ಆದ್ರಿಂದ ಕಟ್ಟುನಿಟ್ಟಾಗಿ ಪಾಲಿಸತಕ್ಕಂತಹ ಸಾಧಕರಿದ್ದಾರಲ್ಲ, ಅವರಿಗೂ ಕೈ ಮುಗಿಬೇಕು. ಯಾಕೆ? ಅದು ಅವರ ಭಾವ. ಈ ಸಾರ್ವಜನಿಕವಾಗಿ ಎಲ್ಲರಿಗೂ ಉಪಯೋಗವಾಗಲಿ, ನಾನೊಬ್ಬ ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ ಅಂತ ಹೇಳ್ತಕ್ಕಂಥ ಈ ಉದಾರ ಭಾವದಿಂದ ಯಾರು ವರ್ತಿಸ್ತಾರೋ ಅವರಿಗೂ ನಮಸ್ಕಾರ. ಅದಕ್ಕೆ ಅದು ಅವರ ಭಾವ. ಆದ್ರಿಂದ ಇದೇ ಸರಿ, ಇದು ಸರಿ ಅಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗೇನಾದ್ರು ಹೇಳ್ತು ಅಂತ ಹೇಳಿದ್ರೆ ನಾವೇ ಸರಿ ಅಲ್ಲ ಅಂತ ಆಗ್ಬಿಡ್ತೇವೆ. ಆದರೆ ಇಲ್ಲಿ ಆ ನಾನಕ್ ಪಂಥದ ಸಾಧು ತನ್ನ ಒಂದು ಏಕನಿಷ್ಠೆಯನ್ನ, ತನ್ನ ಒಂದು ಮಡಿವಂತಿಕೆಯನ್ನ, ತನ್ನ ಒಂದು ಮನಸ್ಸಿನ ಶಿಸ್ತನ್ನ ಯಾವ ತರ ಕಾಪಾಡ್ಕೊಂಡು ಬರ್ತಾ ಇದ್ದ ಅಂತ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಅಷ್ಟೇನೆ. ಹೀಗೆ ಅಂತ ಹೇಳಿದಾಗ, ಅಂದ್ರೆ ಆ ಸಾಧು ಹೇಳಿದಂತೆ ನಾರದೀಯ ಭಕ್ತಿಯೇ ಈ ಯುಗಕ್ಕೆ ಹೇಳಿಸಿದಂತಹ ಸಾಧನೆ ಅಂತ ಆ ನಾನಕ ಪಂಥದ ಸಾಧು ಹೇಳಿದಾಗ ಮಾಸ್ಟರ್ ಮಾಷೆಯ ಆಶ್ಚರ್ಯಪಟ್ಟು ಹೇಳ್ತಾ ಇದ್ದಾನೆ ಶ್ರೀರಾಮಕೃಷ್ಣರನ್ನ, ಏನು ಆ ಸಾಧುಗಳು ವೇದಾಂತವಾದಿಗಳು ಅಲ್ವೇನೋ? ಸಾಮಾನ್ಯವಾಗಿ ಪಂಜಾಬಿಗಳು ವೇದಾಂತವಾದಿಗಳು. ಅದಕ್ಕೆ ಪಂಜಾಬಿ ವೇದಾಂತ ಅಂತಲೇ ಒಂದು ಹೆಸರಿದೆ. ಅದನ್ನು ಇದೇ ಸಭಾಂಗಣದಲ್ಲಿ ಹಲವಾರು ಸತಿ ಹೇಳಿದ್ದೆ. ಪಂಜಾಬಿ ವೇದಾಂತ ಅಂತ ಹೇಳಿದ್ರೆ ಅದನ್ನ ಸಾರ್ವಜನಿಕರು ಎಲ್ಲರೂ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅನುಷ್ಠಾನದಲ್ಲಿಲ್ಲ, ಆದರೆ ಬಾಯಲ್ಲಿದೆ. ಯಾವುದು? ಪಂಜಾಬಿ ವೇದಾಂತ. ಆ ವೇದಾಂತದ ಕುರಿತಾಗಿ ಮಾತನಾಡೋದಕ್ಕೆ ಎಲ್ರಿಗೂ ಇಷ್ಟ, ಅನುಸರಿಸೋದಕ್ಕೆ ಎಲ್ರಿಗೂ ಕಷ್ಟ. ವೇದಾಂತದ ಪ್ರಕಾರ ನಾನು ಆತ್ಮ, ಅವನು ಆತ್ಮ, ಇವನು ಆತ್ಮ, ನಾವೆಲ್ಲರೂ ಆತ್ಮ ಅಂತ ಹೇಳ್ತಕ್ಕಂಥ ಭಾವನೆ ತಾನೆ. ಆದ್ರಿಂದ ಒಂದು ಬಗೆಯ ಆತ್ಮೀಯತೆ ಇರಬೇಕು, ಪರಿಭೇದ ಅಂತ ಹೇಳ್ತಕ್ಕಂಥದ್ದಿರಲೇಬಾರದು. ಆದರೆ ಅನುಷ್ಠಾನದಲ್ಲಿ ಇಲ್ಲ. ಅಂತಹ ಒಬ್ಬ ಪಂಜಾಬಿ ಇನ್ನೊಬ್ಬ ಪಂಜಾಬಿ ಗೆಳೆಯನ ಒಂದಿಗೆ ಮಾತನಾಡ್ತಾ ಹೇಳದಂತೆ, ನೋಡು, ನಾನು ನೀನು ಒಂದೇ. ವೇದಾಂತದ ದೃಷ್ಟಿಯಿಂದ ನೋಡು, ನಾನು ನೀನು ಒಂದೇ, ಏನು ಭೇದ ಇಲ್ಲ.
ಎಷ್ಟರ ಮಟ್ಟಿಗೆ ಭೇದ ಇಲ್ಲ ಅಂದ್ರೆ ನಿನ್ನ ಜೇಬ್ನಲ್ಲಿ ಕಾಣ್ತದಲ್ಲ, 100 ರೂಪಾಯಿ ನೋಟ್ ಕಾಣ್ತದಲ್ಲ, ಅದು ನಂದೇ. ಯಾಕೆ? ನಾನು ನೀನು ಒಂದೇ. ಮತ್ತು ನನ್ನ ಜೇಬಿನಲ್ಲಿ ಹಣ ಇದೆಯಲ್ಲ, ಅದು ಕೂಡ ನಂದೇ. ಯಾಕೆಂದ್ರೆ ನಾನು ನೀನು ಒಂದೇ. ಆದ್ರೆ ಪಂಜಾಬ್ನಲ್ಲಿ ಈ ವೇದಾಂತ ಅಂತ ಹೇಳ್ತಕ್ಕಂಥದ್ದು, ಮುಖ್ಯವಾಗಿ ಶಂಕರಾಚಾರ್ಯರ ವೇದಾಂತ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಚಲಿತ ಇದೆ. ಆದ್ರಿಂದ ಮಾಸ್ಟರ್ ಮಾಶಯ ಕೇಳ್ತಾ ಇದ್ದಾನೆ ಶ್ರೀರಾಮಕೃಷ್ಣ, ಏನು ಆ ಸಾಧುಗಳು ವೇದಾಂತವಾದಿಗಳಲ್ವೇ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ವೇದಾಂತವಾದಿಗಳೇ, ಆದರೆ ಭಕ್ತಿ ಮಾರ್ಗವನ್ನೂ ಬೋಧಿಸ್ತಾರೆ ಅವರು. ಆದರೆ ನೋಡು, ಈ ಕಲಿಯುಗದಲ್ಲಿ ವೇದಾಂತ ಮತದಂತೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ವೈದಿಕ ಕರ್ಮ ಬಹಳ ಕಠಿಣ. ಜೊತೆಗೆ ಈಗಲ್ಲಿ ನೋಡಿದ್ರು ದಾಸತ್ವ. ಒಂದು ಹೇಳಿಕೆ ಇದೆ, 12 ವರ್ಷವೋ ಏನೋ ಮನುಷ್ಯ ದಾಸತ್ವ ಮಾಡಿದ್ದೆ ಆದ್ರೆ ಕೊನೆಗೆ ದಾಸನೇ ಆಗಿಬಿಡ್ತಾನೆ ಅಂತ. ಅಷ್ಟೊಂದು ಕಾಲ ದಾಸತ್ವ ಮಾಡಿದ್ರೆ ಯಜಮಾನನ ಗುಣಗಳೆಲ್ಲ ದಾಸನಿಗೆ ಬಂದು ಬಿಡುತ್ತವೆ. ಯಜಮಾನನ ರಾಜಸಿಕ ಮತ್ತು ತಾಮಸಿಕ ಗುಣ, ಹಿಂಸಾ ಪ್ರವೃತ್ತಿ, ವಿಲಾಸ ವಿಭ್ರಮ ಎಲ್ಲ ಬಂದುಬಿಡುತ್ತವೆ. ಕೇವಲ ಅವರಿಗೆ ಬರೀ ದಾಸತ್ವವೇ ಅಲ್ಲ, ಅನಂತರ ಅದರ ವಿಶ್ರಾಂತಿ ವೇತನ ಕೂಡ ದೊರೆಯುತ್ತೆ. ಒಮ್ಮೆ ಇಲ್ಲಿಗೆ ಒಬ್ಬ ವೇದಾಂತವಾದಿ ಸಾಧು ಬಂದಿದ್ದ. ಮೇಘ ಕಣ್ಣಿಗೆ ಬಿತ್ತು ಅಂದ್ರೆ ನರ್ತಿಸ್ತಾ ಇದ್ದ. ಬಿರುಗಾಳಿ ಮಳೆ ಕಂಡ್ರೆ ಬಹಳ ಆನಂದ. ಧ್ಯಾನದ ಸಮಯದಲ್ಲಿ ಯಾರಾದರೂ ಆತನನ್ನು ಸಮೀಪಿಸಿದರೆ ಆತನಿಗೆ ಉಗ್ರ ಕೋಪ ಬಂದ್ಬಿಡ್ತಿತ್ತು. ಒಂದು ದಿನ ನಾನು ಹಾಗೆ ಹೋಗಿಬಿಟ್ಟೆ. ಸಮೀಪಿಸಿದ ಒಡನೆಯೇ ಆತನಿಗೆ ಬಹಳವಾಗಿ ಸಿಟ್ಟು ಬಂದ್ಬಿಡ್ತು. ಯಾವಾಗ ನೋಡಿದ್ರೂ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ವಿಚಾರದಲ್ಲಿ ತೊಡಗಿರುತ್ತಿದ್ದ. ನಾನಾತ್ವಕ್ಕೆ ಮಾಯೆಯೇ ಕಾರಣವಾದ್ರಿಂದ ಕೈಯಲ್ಲಿ ಯಾವಾಗಲೂ ಗೊಂಚಲು ದೀಪದ ಒಂದು ಮುಪ್ಪಟ್ಟೆ ಗಾಜನ್ನ, ಅಂದ್ರೆ ಪ್ರಿಸಮ್ ಅಂತ ಹೇಳ್ತಾರೆ, ಅದನ್ನು ಇಟ್ಕೊಂಡಿರುತ್ತಿದ್ದ. ಅದರ ಮೂಲಕ ನೋಡಿದ್ರೆ ಅನೇಕ ಬಣ್ಣಗಳು ಕಣ್ಣಿಗೆ ಕಾಣುತ್ತವೆ. ಆದರೆ ವಾಸ್ತವಿಕವಾಗಿ ಯಾವ ಬಣ್ಣವೂ ಇಲ್ಲ. ಹಾಗೇನೆ ವಸ್ತುತಃ ಬ್ರಹ್ಮವೇ ಹೊರತು ಬೇರೇನೂ ಇಲ್ಲ. ಆದರೆ ಮಾಯೆಯ ದೆಸೆಯಿಂದ, ಅಹಂಕಾರದ ದೆಸೆಯಿಂದ ನಾನಾತ್ವ ಕಣ್ಣಿಗೆ ಬೀಳುತ್ತೆ. ಮಾಯೆಯ ಬಲೆಗೆ ಬೀಳಬೇಕಾಗಿ ಬರಬಹುದು, ಆಸಕ್ತಿ ಉಂಟಾಗಬಹುದು ಅಂತ ಹೆದರಿ ಯಾವ ವಸ್ತುವನ್ನೂ ಆತ ಒಂದು ಸಲಕ್ಕಿಂತ ಹೆಚ್ಚಾಗಿ ನೋಡ್ತಿರಲಿಲ್ಲ. ಸ್ನಾನದ ಸಮಯದಲ್ಲಿ ಹಕ್ಕಿ ಹಾರುವುದನ್ನು ನೋಡಿ ವಿಚಾರದಲ್ಲಿ ತೊಡಗುತ್ತಿದ್ದ. ಆತನಿಗೆ ವ್ಯಾಕರಣ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ 3 ದಿನ ಮಾತ್ರ ಇದ್ದ. ಒಂದು ದಿನ ನದಿಯ ದಡದ ಹತ್ತಿರ ಕೊಳಲು ನಾದ ಆಗ್ತಾ ಇರುವುದನ್ನು ಕೇಳಿ ಹೇಳಿದ, ಯಾರಿಗೆ ಬ್ರಹ್ಮ ದರ್ಶನವಾಗಿದೆಯೋ ಆತನ ಕಿವಿಗೆ ಇದು ಬಿತ್ತು ಅಂದರೆ ಆತ ಸಮಾಧಿಸ್ಥನಾಗಿ ಬಿಡ್ತಾನೆ ಅಂತ. ಹೀಗೆ ಶ್ರೀರಾಮಕೃಷ್ಣರು ಇಂತಿಂಥ ವಿಚಾರಗಳನ್ನೆಲ್ಲ ಮಾಸ್ಟರ್ ಮಾಶಯನಿಗೆ ಹೇಳ್ತಾರೆ. ಬಳಿಕ ಮಾಸ್ಟರ್ ಮಾಶಯ ಬರೀತಾನೆ, ಪರಮಹಂಸರು ಸಾಧುಗಳ ಸಂಬಂಧವಾಗಿ ಮಾತನಾಡ್ತಾ ಪರಮಹಂಸನ ಅವಸ್ಥೆಯ ಸಂಬಂಧವಾಗಿ ಭಕ್ತರಿಗೆ ತೋರಿಸಿಕೊಡೋದಕ್ಕೆ ಆರಂಭಿಸಿದ್ದಾರೆ. ಪರಮಹಂಸರ ಅವಸ್ಥೆಯ ಸಂಬಂಧವಾಗಿ ಭಕ್ತರಿಗೆ ತೋರಿಸಿಕೊಡೋದಕ್ಕೆ ಆರಂಭಿಸಿದ್ದಾರೆ. ಬಾಲಕನ ಹಾಗೆ ಚಲನವಲನ ಮಾಡ್ತಿದ್ದಾರೆ. ಮುಖದಲ್ಲಿ ನಗೆ ಸುಮ್ಮನೆ ಮೂಡುತ್ತಿದೆ. ದಿಗಂಬರರಾಗಿದ್ದಾರೆ. ಕಣ್ಣುಗಳು ಆನಂದ ಬಾಷ್ಪ ಸುರಿಸುತ್ತಿವೆ. ಮತ್ತೆ ಅವರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಎಂದಿನಂತೆ ತಮ್ಮ ಮನಮೋಹಕ ಮಾತುಗಳನ್ನು ಆಡ್ತಿದ್ದಾರೆ. ಶ್ರೀರಾಮಕೃಷ್ಣ ಈಗ ಪರಮಹಂಸ ಅವಸ್ಥೆಗೆ ಏರಿದಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ಇರ್ತಾನೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದಾರಂತೆ. ಒಂದನೇದಾಗಿ ಮಧುರವಾದ ಮಂದಹಾಸವನ್ನು ಬೀರ್ತಾ ಇದ್ದಾರಂತೆ. ನಿಷ್ಕಲ್ಮಶವಾದಂತಹ ನಗು. ಎಳೆ ಮಕ್ಕಳಿಗೆ ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ ಇತ್ಯಾದಿ ಯಾವುದರ ಗೊಡವೇ ಇರೋದಿಲ್ಲ. ಅವು ನಕ್ಕು ಅಂತ ಹೇಳಿದ್ರೆ ಅದರೊಳಗೆ ದೇಶಾವರಿ ನಗೆ, ಆ ನಗೆ, ಅಭಿಮಾನದ ನಗೆ, ಜಂಬದ ನಗೆ, ಹುಳಿ ನಗು, ಆಮೇಲೆ ಈ ತರದ ನಗು ಯಾವುದೂ ಇಲ್ವೇ ಇಲ್ಲ. ಅದು ತಿಳಿಯಾದ ಶುದ್ಧವಾದ ನಗು. ಅಂತಹ ನಗುವನ್ನು ಶ್ರೀರಾಮಕೃಷ್ಣ ನಗ್ತಾ ಇದ್ರಂತೆ. ಜೊತೆಗೆ ಬಾಲಕನ ಹಾಗೆ ಚಲನವಲನ ಮಾಡ್ತಾ ಇದ್ದಾರಂತೆ ಮತ್ತು ದಿಗಂಬರರಾಗ್ಬಿಟ್ಟಿದ್ದಾರಂತೆ.
ದಿಕ್ಕೇ ಅಂಬರವಾಗಿರುವುದು ಅಂತ ಅರ್ಥ. ದಿಕ್ಕು ಅಂಬರವಾಗಿರುವುದು. ಅಂಬರ ಅಂದ್ರೆ ಬಟ್ಟೆ. ದಿಕ್ಕೇ ಬಟ್ಟೆಯಾಗಿದೆ ಅಂದ್ರೆ ಏನರ್ಥ? ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ರೀತಿಲಿ, 4 ದಿಕ್ಕಿನಲ್ಲೂ ಕೂಡ ಈ ಮೈ ಅಂತ ಹೇಳ್ತಕ್ಕಂಥ ಅದು ತೆರೆದಿದೆ ಅಂತ ಹೇಳಿ ಅರ್ಥ. ಅಷ್ಟು ಬೆತ್ತಲಿಯಾಗಿ ಮಗುವಿನ ಉಪಾದಿಯಲ್ಲಿ 2 ವರ್ಷದ ಮಗುವಿನ ಉಪಾದಿಯಲ್ಲಿ ನಿಂತಿದ್ದಾರಂತೆ. ಮತ್ತು ತಮ್ಮ ಮನಮೋಹಕ ಮಾತುಗಳನ್ನು ಆಡ್ತಾ ಇದ್ದಾರೆ. ಮಗುವಿನಂತೆ ಮುಗ್ಧ, ಆದರೆ ಮಗುವಿನಂತೆ ಪೆದ್ದಲ್ಲ. ಜ್ಞಾನಿಗಳಿಗೂ ಮಗುವಿಗೂ ಏನು ವ್ಯತ್ಯಾಸ ಅಂದ್ರೆ ಜ್ಞಾನದಲ್ಲೇ. ಮಗುವಿನಲ್ಲಿ ಮುಗ್ಧತೆ ಇರುತ್ತೆ, ಜ್ಞಾನ ಇಲ್ಲ. ಆದರೆ ಜ್ಞಾನಿಗಳಲ್ಲಿ ಮುಗ್ಧತೆಯೊಂದಿಗೆ ಜ್ಞಾನವೂ ಇರುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣ ಈಗ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ನಾನು ತೋತಾಪುರಿಯಿಂದ ವೇದಾಂತೋಪದೇಶ ಪಡೆದೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ. ಐಂದ್ರಜಾಲಿಕ ಇಂದ್ರಜಾಲ ತೋರಿಸ್ತಾ ಇದ್ದಾನೆ. ಆತ ಮಾವಿನ ಗಿಡವನ್ನು ಹುಟ್ಟಿಸಿ ತೋರಿಸ್ತಾನೆ, ಅದು ಹಣ್ಣು ಕೂಡ ಬಿಟ್ಬಿಡುತ್ತೆ. ಆದರೆ ಇದೆಲ್ಲ ಕೇವಲ ಇಂದ್ರಜಾಲ ಮಾತ್ರ. ನಿಜವಾಗಿ ಇರತಕ್ಕಂಥವನು ಇಂದ್ರಜಾಲಿಕ ಒಬ್ಬನೇ. ಎಷ್ಟು ಸತ್ಯ ಈ ಮಾತನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು. ಬೆಂಗಳೂರಿಂದ ನಾನು 10 ಕಡೆ ಉತ್ತರ ಕರ್ನಾಟಕಕ್ಕೆ ಹೋದೆ, ಬೆಂಗಳೂರೆಲ್ಲ ಹೊರಟೋಯ್ತು. ಉತ್ತರ ಕರ್ನಾಟಕವನ್ನೆಲ್ಲ ಸುತ್ತಾಡಿ ಮತ್ತೆ ಇತ್ತ ಬಂದೆ, ಆ ಉತ್ತರ ಕರ್ನಾಟಕ ಎಲ್ಲ ಉತ್ತರಕ್ಕೆ ಹೊರಟೋಯ್ತು. ಎಲ್ಲಿದೆ ಅದೆಲ್ಲ? ಯಾವುದು ಎಲ್ಲಿದೆ ಅಂತ ನಾವು ನೆನಪಿಟ್ಕೊಂಡ್ರೆ ಮಾತ್ರ ಇದೆ. ನೆನಪಿಟ್ಕೊಳ್ಳದೇನೇನೆ ಇತ್ತು ಅಂತಂದ್ರೆ ಯಾವುದೂ ಇಲ್ಲ. ಶ್ರೀರಾಮಕೃಷ್ಣರು ಈ 5 ವರ್ಷದ ಹುಡುಗರು ತಾಯಿ ಜೊತೆಗೆ ತವರು ಮನೆಗೆ ಹೋದಂತಹ ಮಾತನ್ನು ಹೇಳ್ತಾರೆ. ತಾಯಿ ತವರು ಮನೆಗೆ ಹೋಗುವಾಗ ತನ್ನ 5 ವರ್ಷದ ಮಗುವನ್ನು ಕೂಡ ಎತ್ಕೊಂಡು ಹೋಗುವಂತಹ ಸಂಪ್ರದಾಯ. ಅಲ್ಲಿ ಹೋದ ತಕ್ಷಣ ಆ ಮಗು ಕೂಡ ಆ ಸುತ್ತಮುತ್ತ ಇರತಕ್ಕಂಥ ಮಕ್ಕಳೊಂದಿಗೆಲ್ಲ ಆತ್ಮೀಯವಾಗಿ ಆಡ್ತಾ ಇರುತ್ತಂತೆ. ಏನು ಆ ಪ್ರಪಂಚವೇ ಸತ್ಯ ಎಂಬಷ್ಟರ ಮಟ್ಟಿಗೆ ಅವರೊಂದಿಗೆ ಸ್ನೇಹ ಬೆಳೆಸ್ಕೊಂಡು ಆಟ ಆಡ್ತಾ ಇರುತ್ತಂತೆ. ಆಮೇಲೆ ಒಂದು 3-4 ದಿನ ತಾಯಿಯ ತವರು ಮನೆಯೊಂದಿಗೆ ಇದ್ದುಕೊಂಡು ಎಲ್ಲ ಇನ್ನು ಮನೆಗೆ ಬರಲೇಬೇಕಲ್ಲ, ಹೊರಡು ಹೊತ್ತಿಗೆ ತನ್ನ ಮಗುವನ್ನ ಬಾ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ತಕ್ಷಣ ಸ್ನೇಹಿತರೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟಂತೆ ತಾಯಿಯ ಮಡಿಲಲ್ಲಿ ಕುಳಿತುಕೊಂಡು ಹೊರಟೇ ಬಿಡುತ್ತಂತೆ. ಎಲ್ಲವನ್ನು ಮರೆತು ಬಿಟ್ಟು ಹೊರಟೇ ಬಿಡುತ್ತಂತೆ. ಪರಮಹಂಸ ಅಂತ ಹೇಳ್ತಕ್ಕಂಥ ಸ್ಥಿತಿ ಬಂದಾಗ ಮನುಷ್ಯ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಅಂಟಿಕೊಳ್ಳದೆ ಇರುವಂತಹ ಒಂದು ವಿದ್ಯೆಯನ್ನ ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬೇಕು ಅಂತಲೇ ಭಗವದ್ಗೀತೆಯ ಉಪದೇಶ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಇಡೀ ಭಗವದ್ಗೀತೆಗೆ ಮಹಾತ್ಮ ಗಾಂಧೀಜಿ ಅನಾಸಕ್ತಿ ಯೋಗ ಅಂತ ಹೇಳ್ತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಅನಾಸಕ್ತಿಯನ್ನು ಬಹಳಷ್ಟು ಬೋಧಿಸುತ್ತದೆ. ಇರಬೇಕು, ಇರದಿರಬೇಕು. ಜನಕ ಮಹರ್ಷಿಯಂತೆ ಇರಬೇಕು, ಇರದಿರಬೇಕು. ಅರಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿ ಅದಕ್ಕೆ ವರ್ತಮಾನ ಬಂತು, ಅರಮನೆ ಬೆಂಕಿ ಬಿದ್ದಿದೆ ಅಂತೇಳಿ. ಆಗ ಆ ಜನಕ ಮಹರ್ಷಿ ಏನ್ ಹೇಳ್ತಾನೆ, ಅರಮನೆಗೆ ತಾನೇ ಬೆಂಕಿ ಬಿದ್ದದ್ದು, ನಂದೇನೋ ಸುಟ್ಟು ಹೋಗಿಲ್ಲ ಅಂತನ್ನುವಷ್ಟರ ಮಟ್ಟಿಗೆ ನಿರ್ಲಿಪ್ತನಾಗಿದ್ದಂತೆ. ಈ ಬಗೆಯ ನಿರ್ಲಿಪ್ತಿಯಿಂದ ಇರಬೇಕು ಅಂತನ್ನುವ ದೃಷ್ಟಿಯನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಪರಮಾತ್ಮ ಒಬ್ಬನೇ ಸತ್ಯ, ಐಂದ್ರಜಾಲಿಕ ಒಬ್ಬನೇ ಸತ್ಯ, ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಮಿಥ್ಯ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ನಾವು ಮನಸ್ಸಿಗೆ ಮಂದಟ್ಟು ಮಾಡಿದಾಗ ಯಾವುದರ ವಿಷಯದಲ್ಲೂ ಕೂಡ ಆಸಕ್ತಿ ತೋರಿಸಬಹುದು. ಅತಿಯಾಸಕ್ತಿಯನ್ನು ತೋರಿಸಿ ಅಯ್ಯೋ ದೇವರೇ ಹೀಗಾಗೋಯ್ತಲ್ಲ, ಅವ್ರು ಹೊರಟು ಹೋಗ್ಬಿಟ್ರಲ್ಲ ನನ್ನ ಗತಿ ಏನು, ಅವ್ರು ಹೊರಟು ಹೋಗ್ಬಿಟ್ರಲ್ಲ ನನ್ನ ಗತಿ ಏನು ಇವನು ಯಾವಾಗಲೂ ಇರ್ತಾನೆ ಅನ್ನೋ ಹಾಗೆ ಹೊಳ್ತಾ ಇರ್ತಾನ. ಸತ್ತವರಿಗೆ ಅತ್ತರೆ ಇದ್ದವರು ಸಾಯರೇ ಅಂತ ಒಂದು ಮಾತಿದೆ. ಹೀಗೆ ಈ ಜಗತ್ತಿನಲ್ಲಿ ನಾವು ಯಾವ ತರ ಇರಬೇಕು, ಪರಮಾತ್ಮ ಒಬ್ಬನೇ ಸತ್ಯ ಅಂತ ಹೇಳ್ತಕ್ಕಂಥ ಭಾವನೆಯನ್ನ ಈ ಮನಸ್ಸಿಗೆ ಮುದ್ರೆ ಒತ್ತಿ ಬಿಡ್ತು ಅಂತ ಹೇಳಿದ್ರೆ ಆನಂದವಾಗಿ ಇರಬಹುದು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣರು ಬಗೆಬಗೆಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಶನಿವಾರ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದುವರಿಸ್ತೇನೆ. ಓ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ
तस्मिन् स्तुष्टे जगत्तुष्टम् प्रीणिते प्रीणितं जगत् हरि ओम तत्सत्।